2,000 ರೂಪಾಯಿ ಅಂತರೂ ಬರಲಿಲ್ಲ. ಆದ್ರೆ ಸರ್ಕಾರ ಎಲ್ಲ ಕ್ಲಿಯರ್ ಅಂತ ಹೇಳ್ತ. ಹಂಗಾದ್ರೆ ಕೋಟ್ಯಾಂತರ ಹಣ ಹೋತಾರ ಎಲ್ಲಿ? ಗೃಹಲಕ್ಷ್ಮಿ ಯೋಜನೆ ಅಡಿ ಒಳಗ ಮನೆಯ ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೇವಂತ ಸರ್ಕಾರದಿಂದ ಮಾತಾಗಿತ್ತು. 1.72 ಕೋಟಿ ಜನ ಹೆಣ್ಮಕ್ಳ ಈ ಯೋಜನೆನ ನಂಬ್ಕೊಂಡು ಜೀವನ ಮಾಡಾಕತ್ತಾರ. ಫೆಬ್ರವರಿ ಮತ್ತು ಮಾರ್ಚ್ 2025 ಈ 2 ತಿಂಗಳದ್ದು ಅಮೌಂಟ್ ಅಕೌಂಟಿಗೆ ಜಮಾ ಆಗೇ ಇಲ್ಲ. ಆದ್ರೆ ವಿಧಾನಸೌಧದಾಗ ಸಚಿವರು ಹೇಳ್ತಾರ ಆಗಸ್ಟ್ ತಿಂಗಳ ತನ ಎಲ್ಲ ಕ್ಲಿಯರ್ ಐತಂತ. ಆದ್ರೆ ನಿಜ ಏನು? ಅಧಿಕೃತ ದಾಖಲೆಗಳು ಹೇಳ್ತಾವು ಇನ್ನೂ 2 ತಿಂಗಳು ಹಣ ಬಾಕಿ ಐತಿ ಅಂತ. ಇದೇನ್ ಟೆಕ್ನಿಕಲ್ ಇದಾರ? ಸಣ್ಣ ತಪ್ಪ ದೊಡ್ಡ ಮೋಸ. ನನ್ನ ಕ್ವಶನ್ ಒಂದರಿ, ಹಣ ರಿಲೀಸ್ ಆಗೈತಂದ್ರ ಹೋತೆಲ್ಲಿಗೆ? ಹಣ ಎಲ್ಲರ ತಿರುಗ್ತೇನೋ ಅಥವಾ ಬೇರೆ ಗ್ಯಾರಂಟಿಗೆ ಏನಾದರೂ ಹೋತಾ? ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು. ತಪ್ಪು ಹೊರಗೆ ಬಂದ್ರೂ ಸಹಿತ ಮಹಿಳೆಯರಿಗೆ ಸ್ಪಷ್ಟ ಕ್ಷಮಾಪಣೆ ಇಲ್ಲ. ಇದಕ್ಕೇನಂತೀರಿ? ನೀವೇ ಹೇಳ್ರಿ. ಹಣ ಕೊಡ್ಲಿಲ್ಲ ಅಂದ್ರೂ ಅಷ್ಟೊತ್ತ, ಆದ್ರೆ ಇದು ಎಲ್ಲೋ ಮಹಿಳೆಯರ ನಂಬಿಕೆಗೆ ಒಂಚೂರು ಧಕ್ಕೆ ಆದಂಗೆ ಆತಲ್ರಿ.